ಮೆಕ್ಕೆಜೋಳ ಖರೀದಿ ಕೇಂದ್ರ ಮತ್ತು ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ಜಾರಿಗೊಳಿಸುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ. ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ದೇವರಮನೆ ಮಹೇಶ್ ಅವರಿಂದ ತೀವ್ರ ಆಕ್ರೋಶ. ಪ್ರತಿಭಟನೆಯಲ್ಲಿ ನೂರಾರು ರೈತರು ಭಾಗಿ. ಎಸ್ ವೀಕ್ಷಕರ, ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರೈತರ ಮುಖ್ಯ ಬೇಡಿಕೆಗಳಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಯಿತು. ಕೂಡ್ಲಿಗಿ ಪಟ್ಟಣದ ಗಾಂಧೀಜಿ ಚಿತಾಭಸ್ಮದಿಂದ ಹತ್ತಾರು ರೈತರು ಹೋರಾಟಗಾರರು ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆಯನ್ನು ಮಾಡಲು ಒತ್ತಾಯಿಸಿ ಕೂಡ್ಲಿಗಿ ತಹಸೀಲ್ದಾರರ ಕಚೇರಿಗೆ ತೆರಳಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ದೇವರಮನೆ ಮಹೇಶ್ ಅವರು ಮಾತನಾಡಿ, ಈ ಜಿಲ್ಲೆಯಲ್ಲಿ ರೈತರು ಅತಿ ಹೆಚ್ಚು ಮೆಕ್ಕೆಜೋಳ ಬೆಳೆಯುತ್ತಾರೆ. ಮೆಕ್ಕೆಜೋಳ ಖರೀದಿದಾರರೆಲ್ಲ ಕ್ವಿಂಟಲ್ ಮೆಕ್ಕೆಜೋಳ ಬೆಲೆ 1500ರಿಂದ 17 ವಿಧಿಸುತ್ತಾರೆ. ಇದರಿಂದ ರೈತರಿಗೆ ಬಹಳ ನಷ್ಟವಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಕೂಡ್ಲಿಗಿ ತಾಲೂಕು ಅಧ್ಯಕ್ಷರಾದ ಬಾಣದ ಮಾರುತಿ ಮತ್ತು ಕೂಡ್ಲಿಗಿ ತಾಲೂಕು ಉಪಾಧ್ಯಕ್ಷರಾದ ಫಯಾಜ್ ಮತ್ತು ತಾಲೂಕು ಖಜಾನ್ಸಿ ಓಬಳೇಶ್, ಕಾನವಸಳ್ಳಿ ಹೋಬಳಿ ಘಟಕದ ಅಧ್ಯಕ್ಷರಾದ ಜಿ ಮಾರಪ್ಪ, ಕುಪ್ಪಿನಕೆರೆ ಗ್ರಾಮ ಘಟಕದ ಅಧ್ಯಕ್ಷರಾದ ಕೋಟೆಪ್ಪ ಹೆಚ್ ಮತ್ತು ಗೋಪಾಲ ನಾಯಕ್, ಕೆ ಬಸವರಾಜ್ ಮಾರನಾಯಕ್ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ನೂರಾರು ರೈತರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಕೂಡ್ಲಿಗಿ ತಾಲೂಕು ವರದಿಗಾರರು ಟಿ ನಾಗರಾಜ್. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ರೈತರ ಹೋರಾಟಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಮೆಕ್ಕೆಜೋಳಕ್ಕೆ ಕೇಂದ್ರ ಸರ್ಕಾರ ಬೆಂಬಲ ನೀಡಲೇಬೇಕು. ಮೆಕ್ಕೆಜೋಳಕ್ಕೆ ಕೇಂದ್ರ ಸರ್ಕಾರ ಬೆಂಬಲ ನೀಡಲೇಬೇಕು. ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರ ಮಾಡಲೇಬೇಕು. ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರ ಮಾಡಲೇಬೇಕು. ರೈತರ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ. ಇದು 2025-26ನೇ ಸಾಲಿನ ಮುಂಗಾರು ಹಂಗಾಮಿಗಾಗಿ FAQ ಗುಣಮಟ್ಟದ ಕೃಷಿ ಉತ್ಪನ್ನಗಳಿಗೆ ಭಾರತ ಸರ್ಕಾರವು ಘೋಷಿಸಿರುವ ಬೆಂಬಲ ಬೆಲೆಗಳ ವಿವರಗಳು ಅಂತ ನೀವು ಕೊಟ್ಟೂರು ಮಾರ್ಕೆಟ್ಗೆ ಹೋದ್ರು ಸಿಗೆ ಹಾಕಿರ್ತಾರ, ಇಲ್ಲಿ ಹೋದ್ರು ಸಿಗೆ ಬರೆದಿರ್ತಾರೆ. ನೀವು ನೋಡಿದ ಅದು ಕೇಂದ್ರ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಬೆಲೆ. ಹಾಗೇನೆ ಸಜ್ಜಿಗೆ 2775 ರೂಪಾಯಿ ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ. ಇದಕ್ಕೆ ಕಾಯ್ದೆ ಮಾಡಿಲ್ಲ. ಕನಿಷ್ಠ ಬೆಂಬಲ ಬೆಲೆ ಇಷ್ಟು ತಗೋಬೇಕಂತ ಮಾಡ್ಯಾರ ಖರೀದಾರನ. ಆದ್ರೆ ರಾಗಿ 4886 ರೂಪಾಯಿ ಮಾಡ್ಯಾರ ರಾಗಿನ. ಅದೇ ಮೆಕ್ಕೆಜೋಳ 2400 ರೂಪಾಯಿ ಮಾಡ್ಯಾರ ಕೇಂದ್ರ ಸರ್ಕಾರ. 2400 ರೂಪಾಯಿ ತಗೊಂಡರೇನ ಬೇಡನ ಖರೀದಾರರು? ಕೂಡ್ಲಿ ಮಾರ್ಕೆಟ್ನಾಗ ತಗೊಂಡಾರ, ಚೇಂಜರಿ ತಗೊಂಡಾರ. ನೀವು ತಗೊಂಡಿರೋ 1700 ರೂಪಾಯಿ ಬೇಡ, 1819, 2000 ಒಳಗೆ. ಆದ್ರೆ ಕಾಯ್ದೆ ಅಂತೂ ಮಾಡ್ಯಾರ ಕೇಂದ್ರ ಸರ್ಕಾರ. ಹಾಗೇನೆ ನೋಡ್ರಿ, ಇದು ತೊಗರಿ 8000 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ. ಗೊತ್ತೈತೆ ನಿಮಗೆ? ಗೊತ್ತಿಲ್ಲ. ಶೇಂಗಾ 7263 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ. ಹತ್ತಿ 8110 ರೂಪಾಯಿ ಐತಿ. ಹುಚ್ಚೆಳ್ಳು, ಎಳ್ಳು ಮತ್ತು ಹುಚ್ಚೆಳ್ಳು ಅಂತ ಎಳ್ಳು 9836 ರೂಪಾಯಿ ಐತಿ ಒಂದು ಕ್ವಿಂಟಾಲ್. ಹುಚ್ಚೆಳ್ಳು 9537 ರೂಪಾಯಿ ಐತಿ. ಒಂದು ವೇಳೆ ಹೆಸರು 8768 ಹಡಗಲಿ ಭಾಗದಾಗ ಹೆಸರು ಜಾಸ್ತಿ ಬೆಳಿತಾರೆ. ಹಾಗೇನೆ ಉದ್ದಿನ ಬೇಳೆ ಇದು ಮಾಡ್ತೀರಾ 7800 ರೂಪಾಯಿ ಐತೆ ಕ್ವಿಂಟಾಲ್ಗೆ. ಇದು ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆಯನ್ನು ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರ ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರ ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರ ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ
ಮಾಡಿರೋ ಇಲ್ಲ, ಯಾವ ಗೊತ್ತಿರೋದಿಲ್ಲ. ನಮ್ಮನ್ನು ಆಡ್ತಕ್ಕಂಥ ಕೇಂದ್ರ ಸರ್ಕಾರದ ಜನಪ್ರತಿನಿಧಿಗಳು, ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳು ಭ್ರಷ್ಟ ಆಡಳಿತದಿಂದ ಇವತ್ತಿನ ದಿನ ಈರುಳ್ಳಿ ಬೆಳೆಗಾರ ಒಂದಲ್ಲೇ ಈರುಳ್ಳಿ ಬೆಳೆ ಪರಿಸ್ಥಿತಿ ಬಂದಿದೆ. ಅಲ್ಲಿ ಕೂಲಿ ಕೊಡ್ತಕ್ಕಂಥವ್ರಿಗೆ ಕೂಡ ಆಗ್ತಾ ಇಲ್ಲ. ಈ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಘೋಷಣೆ ಮಾಡೋ ಬೆಲೆಗೆ ನ್ಯಾಯ ಸಿಗುತ್ತದೆ. ಕರ್ನಾಟಕದಲ್ಲಿ ಇರುವ ಮೆಕ್ಕೆಜೋಳದ ಸಂಸ್ಕರಣಾ ಕಂಪನಿಗಳು ಹಿಂದೆ ಬರ್ರಿ ಮತ್ತು ಎಲ್ಲ ರೈತರಿಗೂ ನಮಸ್ಕಾರಗಳನ್ನ ಹೇಳಬೇಕಿರ್ತದೆ. ಈಗೇನು ಈ ದಿನ ಕೊಟ್ಟಿದ್ದೀರ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರಿಬೇಕು, ಆಮೇಲೆ ಅದರಿಂದ ಕೃಷಿಗೆ ಎಥನಾಲ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಪೌಲ್ಟ್ರಿ ಫಾರ್ಮ್ಗೆ ಇದರಿಂದ ಮೇನ್ ಫುಡ್ ಪ್ರಾಡಕ್ಟ್ KMF ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಸರ್ಕಾರದ ಗಮನಕ್ಕೆ